ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ರಜಕ್ಕೆಲ್ಲ ಊರಿಗೆ ಹೋಗಿದ್ವಿ, ಹಬ್ಬ ಇತ್ತು. ಹಬ್ಬದ ವಿಡಿಯೋ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಹಬ್ಬ ಎಲ್ಲ ಮುಗೀತು, ನಮ್ಮೂರಿಗೆ ಮತ್ತೆ ವಾಪಸ್ ಬಂದ್ವಿ. ವಾಪಸ್ ಬಂದಮೇಲೆ ಹೊಲದ ಕಡೆ ಎಲ್ಲ ನೋಡಲೇಬೇಕಲ್ವ, ತೋಟ ಎಲ್ಲ. ಹಾಗೆ ಒಂದು ರೌಂಡು ತೋಟ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ತೋಟದ ಕಡೆ ಬಂದ್ವಿ. ಬೋರ್ವೆಲ್ ಹಾಕ್ಸಿದ್ಮೇಲೆ ಹಾಕಿದಂಥ ತೆಂಗಿನ ಗಿಡ ಇದು ಸ್ವಲ್ಪ ದೊಡ್ಡದಾಗಿದೆ. ಒಂದು 2-3 ವರ್ಷ ಆಗಿದೆ ತೆಂಗಿನ ಗಿಡ ಹಾಕಿ. ಹಾಗೆ ಬೇಬಿಕಾರ್ನ್ ಜೋಳ ಕೂಡ ಹಾಕಿದ್ದಾರೆ. ಪೈರು ನೋಡ್ಬೋದು ನೀವು, ಸ್ವಲ್ಪ ಉದ್ದ ಆಗಿದೆ, ಒಂದು ಮೊಳದಷ್ಟು ಉದ್ದ ಆಗಿದೆ. ನಮ್ಮ ಕಡೆ ಎಲ್ಲ ಮಳೆ ಇಲ್ಲ, ಮಳೆ ತುಂಬ ಕಡಿಮೆನೇ. ಬೋರ್ ನೀರನ್ನೇ ಇದಕ್ಕೆ ಕಟ್ಟಬೇಕು, ನೀರನ್ನು ಗಿಡಗಳಿಗೆ, ತೆಂಗಿನ ಗಿಡಕ್ಕೆ ಮತ್ತು ಜೋಳಕ್ಕೆಲ್ಲನೂ ಬೋರ್ ನೀರನ್ನೇ ಕಟ್ಟಬೇಕು. ತೆಂಗಿನ ಮರ ಇಷ್ಟೊಂದಿದೆ, ತೆಂಗಿನಕಾಯಿ ಇಲ್ಲ ಅಂತ ಅಂದ್ಕೊಂಡ್ರೆ ತೆಂಗಿನಕಾಯಿ ರೇಟ್ ತುಂಬ ಜಾಸ್ತಿ ಆಗಿದೆ ಈಗ. ಏನೋ ಗೊತ್ತಿಲ್ಲ, ರೇಟ್ ಇದ್ದಾಗ ಕಾಯಿ ಇರಲ್ಲ, ಕಾಯಿ ಇದ್ದಾಗ ರೇಟ್ ಇರಲ್ಲ. ಮರದಲ್ಲೂ ಕೂಡ ಕಾಯಿ ಇಲ್ಲ ಈಗ. ಅಷ್ಟೊಂದು ಕಾಯಿ ಬಿಡ್ತಿತ್ತು, ಮರದಲ್ಲೂ ಕೂಡ ಇಲ್ಲ ಇವಾಗ. ತೋಟ ಎಲ್ಲ ನೋಡಿಕೊಂಡು ಇಲ್ಲಿ ಮಿಷಿನ್ ಮನೆ ಹತ್ರ ಬಂದೆ. ನೆಕ್ಸ್ಟು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಹೊಡ್ಕೊಂಡಿದೆ. ಇದು ಮಳ್ಳೆ ಗಿಡ ನೋಡಿ, ಚೆನ್ನಾಗಿ ಹೊಡ್ಕೊಂಡಿದೆ ಮಳ್ಳೆ ಗಿಡ. ಈಗೆಲ್ಲ ಸೀಸನಲ್ಲೂ ಮಲ್ಲಿಗೆ ಹೂವು, ಮಳ್ಳೆ ಹೂವು ಸ್ಟಾರ್ಟ್ ಆಗುತ್ತೆ ಇನ್ನೇನು. ಹಾಗೆ ಸೊಪ್ಪು, ಕೀರೆ ಸೊಪ್ಪು ಹಾಕಿರೋ ಹತ್ರ ಬಂದು ನೋಡಿ ಎಷ್ಟೊಂದು ಕಳೆ ಬೆಳ್ಕೊಂಡಿದೆ. ಸೊಪ್ಪಂತೂ ತುಂಬ ಚೆನ್ನಾಗಿದೆ. ಸಾಂಬಾರಿಗೆಲ್ಲ ಸೊಪ್ಪನ್ನೆಲ್ಲ ತೊಗೊಂಡೋಗ್ಬೇಕು. ಹಾಗೆ ಒಣಗೊನೆ ಸೊಪ್ಪು ಹಾಕಿದ್ವಲ್ಲ, ಅಲ್ಲೆಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ ಒಣಗೊನೆ ಸೊಪ್ಪು. ಈಗಂತೂ ಹೂವು ಕಡಿಮೆ ಆಗಿಬಿಟ್ಟಿದೆ. ಕನಕಾಂಬರ ಹೂವು ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಚೆನ್ನಾಗಿ ಹೂವು ಬಿಡ್ತಿತ್ತು, ಮಳೆ ಹೋದರೆ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಹಾಗೆ ಉಳ್ಳಿ ಬೀಜ, ಬೆಂಡೆ ಬೀಜ ಎಲ್ಲ ಹಾಕಿದ್ರು ಅಂತ ಹೇಳಿದ್ಮೇಲೆ ನೋಡಿ, ಗಿಡ ಸ್ವಲ್ಪ ಉದ್ದಾಗಿದೆ. ಮೂಲಂಗಿ ಎಲ್ಲ ಹಾಕಿರೋದೆಲ್ಲನೂ ಸ್ವಲ್ಪ ಉದ್ದಾಗಿದೆ. ಇದಕ್ಕೆಲ್ಲ ಸ್ವಲ್ಪ ನೀರನ್ನೆಲ್ಲ ಬಿಡೋಣ, ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಮೂಲಂಗಿ ಗಿಡ ನೋಡಿ, ಅವತ್ತು ತೋರಿಸ್ದಾಗ ಸ್ವಲ್ಪ ಚಿಕ್ಕ ಗಿಡ ಇತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿದೆ. ಹೀಗೆ ಹುಳ್ಳಿಕಾಯಿ ಅಷ್ಟೇ ಚೆನ್ನಾಗಿದೆ ಗಿಡ, ಹುಳ್ಳಿ ಗಿಡ ಎಲ್ಲ ಚೆನ್ನಾಗಿದೆ ನೋಡಿ. ತರಕಾರಿ ನಮಗಿಲ್ಲೇ ಆಗುತ್ತೆ, ಫ್ರೆಶ್ ಆಗಿರೋ ತರಕಾರಿ ಸಾಂಬಾರಿಗೆಲ್ಲನೂ ಮನೆಗೆಲ್ಲ ಆಗುತ್ತೆ. ಹೋದ ಸರಿ ಬಂದಾಗ ತುಂಬಾ ಸತ್ತೆ ಬೆಳ್ಕೊಂಡಿತ್ತು. ಈಗೆಲ್ಲ ಕ್ಲೀನ್ ಮಾಡಿದ್ದಾರೆ, ಎಲ್ಲ ಸತ್ತೆ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಹಾಗೆ ಮೂಲಂಗಿನೂ ಕೂಡ ಚೆನ್ನಾಗಿದೆ ನೋಡಿ. ಇನ್ನೊಂದು 15 ದಿನ ಹೋದರೆ ಮೂಲಂಗಿ ಎಲ್ಲ ಬರುತ್ತೆ ನಮ್ಮ ಗಿಡದ್ದೇನೆ. ಸ್ವಲ್ಪ ಸೊಪ್ಪಿಗೆಲ್ಲನೂ ನೀರು ಹಾಕೋಣ ಅಂತ ಪೈಪ್ ಹಾಕಿದ್ದೀನಿ. ಬಿಸಿಲು ತುಂಬ ಇದೆಯಲ್ವ, ಅದರಿಂದ ಎಷ್ಟು ನೀರು ಹಾಕಿದ್ರೂ ಕಡಿಮೆನೇ. ನನ್ನ ತಮ್ಮ ಒಂದು ದಾಸವಾಳ ಗಿಡ ತೊಗೊಂಬಂದು ನೆಟ್ಟಿದ್ದ ಅವನೇ ನೋಡಿ. ಎಷ್ಟೊಂದು ಮೊಗ್ಗು ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಹಾಗೆ 1-2 ರೋಸ್ ಬಿಟ್ಟಿತ್ತು. ಇದೆಲ್ಲ ನೋಡಿಕೊಂಡು ಸೊಪ್ಪನ್ನೆಲ್ಲ ಕುಯ್ಕೊಂಡು ಮನೆಗೆ ಹೋದ್ವಿ. ಮತ್ತು ನನ್ನ ತಮ್ಮ ಸ್ವಲ್ಪ ತರಕಾರಿ ತಂದಿದ್ದ. ನಮ್ಮಮ್ಮ ಊರಿಂದ ಸ್ವಲ್ಪ ತರಕಾರಿ ಕೊಟ್ಟು ಕಳಿಸಿದ್ರು. ವಾರನೂ ನಮ್ಮಮ್ಮ ಆ ತೋಟದಲ್ಲಿ ಏನೇನು ಬೆಳೀತಾರೆ, ನಮ್ಮಮ್ಮ ಇರೋ ತೋಟದಲ್ಲಿ ಏನೇನು ಬೆಳೀತಾರೆ ಎಲ್ಲನೂ ಕೊಟ್ಟು ಕಳಿಸ್ತಾರೆ ನನಗೆ. ಆದರೆ ನಾನು ಇರಲಿಲ್ವಲ್ಲ, ಊರಿಗೆ ಹೋಗಿದ್ನಲ್ವ ರಜಕ್ಕೆ, ಹಬ್ಬ ಇದರಿಂದ ನನಗೆ ತರಕಾರಿ ಕೊಟ್ಟಿರಲಿಲ್ಲ. ಬದನೆಕಾಯಿ ನೋಡಿ ಫ್ರೆಶ್ ಆಗಿ ಎಷ್ಟೊಂದಿದೆ. ಹಾಗೆ ಸೀಬೆಕಾಯಿ ಕೂಡ ಇದೆ, ಎಷ್ಟೊಂದು ಸೀಬೆಕಾಯಿ ಇದೆ. 2 ಥರ ಸೀಬೆಕಾಯಿ ಇದೆ. ಇದು ಸ್ವಲ್ಪ ಕಪ್ಪು ಕಾಯಿ, ಬ್ರೌನ್ ಕಲರ್ ಕಾಣ್ತಿದೆಯಲ್ಲ, ಇದು ಕೂಡ ಚೆನ್ನಾಗಿರುತ್ತೆ ಸೀಬೆಕಾಯಿ. ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಸೀಬೆಕಾಯಿ ಅಂದರೆ. ತರಕಾರಿ ಎಲ್ಲ ನೋಡೋದಕ್ಕೆ, ಹಣ್ಣು ಎಲ್ಲ ಚೆನ್ನಾಗಿ ಕಾಣ್ತಿತ್ತಲ್ವ, ಫ್ರೆಶ್ ಆಗಿತ್ತು. ಅದರಿಂದ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಒಂದು ವೀಡಿಯೋ ಮಾಡ್ತಿದ್ದೀನಿ. ಹಾಗೆ ಇದೇನು ಅಂತ ನೋಡಿ, ಇದು ನಿಂಬೆಹಣ್ಣು, ಗಜ ನಿಂಬೆಹಣ್ಣು ಅಂತಾರಲ್ಲ, ಅದು ತುಂಬಾ ಹುಳಿ ಇರುತ್ತೆ. ಇದು ಈಗ ಬೇಸಿಗೆಗೆಲ್ಲ ಜ್ಯೂಸ್ಗೆಲ್ಲ ಆಗುತ್ತೆ. ನಿಂಬೆಹಣ್ಣು ಇದ್ರೆ ಕಿತ್ಕೊಂಬ ಅಂತ ಹೇಳಿದೆ. ಹಾಗೆ 1-2 ಗೆಡ್ಡೆಕೋಸು ಅಂದ್ಕೊಂಡೆ ನಾನು, ಎಲೆಕೋಸು, ಸ್ವಲ್ಪ ಹೀರೆಕಾಯಿ, ಹಾಗೆ 1-2 ಪಪ್ಪಾಯ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಪಪ್ಪಾಯ ಒಂದು ಹಣ್ಣಾಗಿದೆ, ಹಾಗೆ ಇನ್ನೊಂದು 1-2 ದಿನ ಬಿಟ್ಕೊಂಡು ಹಣ್ಣಾಗುತ್ತೆ. ಮೆಣಸಿನ್ಕಾಯಿ ನೋಡಿ ಎಷ್ಟೊಂದು ಕೊಟ್ಟು ಕಳಿಸಿದ್ದಾರೆ, ಅಂದರೆ 1 kg ಅಷ್ಟು ಮೆಣಸಿನ್ಕಾಯಿ ಕೊಟ್ಟು ಕಳಿಸಿದ್ದಾರೆ. ನಾನು ಇದರಲ್ಲಿರೋದು ಹಣ್ಣೆಲ್ಲನೂ ಆಯ್ದು ಬೇರೆ ಒಣಗಾಕ್ತೀನಿ. ಹಾಗೆ ಹಸಿದು ಸ್ವಲ್ಪ ಹಸಿರು ಕಲರ್ ಇದೆಯಲ್ಲ, ಅದನ್ನು ಮಾತ್ರ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಹಾಗೆ 1-2-3 ಚಿಪ್ಪು ಬಾಳೆಕಾಯಿ ಕೊಟ್ಟು ಕಳಿಸಿದ್ದಾರೆ. ಇದನ್ನು ಹಣ್ಣು ಮಾಡ್ಕೋಬೇಕು. ಗಂಧಕಡ್ಡಿ ಹಚ್ಬಿಟ್ಟು ಬಾಳೆಕಾಯಿಗೆ ಸಿಗಾಕಿಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಮುಚ್ಚಳ ಹಾಕ್ಬಿಟ್ಟು ಅಂತಂದರೆ 3 ದಿನಕ್ಕೆಲ್ಲ ಬಾಳೆಹಣ್ಣು ಹಣ್ಣಾಗ್ಬಿಡುತ್ತೆ. ಈಚೆ ಇಟ್ಟರು ಕೂಡ ಹಣ್ಣಾಗುತ್ತೆ, ಈಚೆ ಇಟ್ಟರೆ ಲೇಟಾಗಿ ಹಣ್ಣಾಗುತ್ತೆ. ಈ ರೀತಿ ಗಂಧಕಡ್ಡಿ ಹಚ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಮುಚ್ಚಳವನ್ನು ಮುಚ್ಚಿಬಿಟ್ಟು ಇಟ್ಬಿಟ್ರೆ ಬಾಳೆಹಣ್ಣು 3 ದಿನಕ್ಕೆ ಹಣ್ಣಾಗ್ಬಿಡುತ್ತೆ. ಸೊ ಕಾಯಿ ಹಣ್ಣು ಮಾಡ್ಕೊಳ್ಳಿ ಅಂತ ತೊಗೊಬಂದಿದ್ದಾರೆ. ಇಷ್ಟು ತರಕಾರಿ ಎಲ್ಲ ಫ್ರಿಜ್ಜಿಗೆ ಎತ್ತಿಟ್ಕೊಂಡು ಸ್ವಲ್ಪ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು, ನಮ್ಮನೆಯವರು ಚಿಕನ್ ತೊಗೊಬಂದಿದ್ರು. ಚಿಕನ್ ಮಾಡು ಅಂತ ಅಂದ್ಬಿಟ್ಟು ಮೊಟ್ಟೆ ಕೋಳಿ ತಂದಿದ್ದರು. ಅವ್ರಿಗೆ ಮೊಟ್ಟೆ ಕೋಳಿಲಿ ಬಸ್ಸಾಂಬಾರು ಮಾಡೋದು ಅಂದರೆ ತುಂಬಾ ಇಷ್ಟ.
ನಾನು ಬಸ್ಸಾಂಬಾರು ಮಾಡೋದಕ್ಕೆ ಈಗ ಒಗ್ಗರಣೆಗೆ ಏನು ಹಾಕ್ಕೊಂಡಿದ್ದೀನಿ ಅಂತಂದರೆ ಕೊತ್ತಂಬರಿ, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ ಹಾಕ್ಕೊಂಡಿದ್ದೀನಿ, ಚಿಕನ್ ಹಾಕ್ಕೊಂಡಿದ್ದೀನಿ, ಚಿಕನ್ ಹಾಕ್ಕೊಂಡು ಚಿಕನ್ಗೆ ಉಪ್ಪು ಹಾಕ್ಕೊಂಡು ಅರಶಿನ ಹಾಕ್ಕೊಂಡಿದ್ದೀನಿ. ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೆಂದಾದಮೇಲೆ ಮೊಟ್ಟೆ ಎಲ್ಲ ಕೊಟ್ಟಿರ್ತಾರಲ್ವ ಅದನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ಮೊದಲೇ ಹಾಕ್ಕೊಂಡ್ರೆ ಕಲಸಾಗುತ್ತೆ, ಅದರಿಂದ ಈಗ ಚೆನ್ನಾಗಿ ಫ್ರೈ ಆಗಿದೆ. ಚಿಕನ್ನು ಒಗ್ಗರಣೆಲಿ ಬೆಂದು ಚೆನ್ನಾಗಿ ನೀರೆಲ್ಲ ಸುಂಡ್ಕೊಂಡಿದೆ. ಇವಾಗ ಮಸಾಲೆ ರುಬ್ಬ ಹಾಕ್ಕೊತಿದ್ದೀನಿ. ಮಸಾಲೆಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಕಾಯಿ, ಚಕ್ಕೆ, ಲವಂಗ, ಟೊಮೊಟೊ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಮನೇಲಿ ಮಾಡಿಸ್ಕೊಂಡಿರೋ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ನಾನು ಇಲ್ಲಿ ತಣ್ಣೀರನ್ನು ಬಳಸ್ತಾಯಿಲ್ಲ, ಬಿಸಿನೀರನ್ನು ಬಳಸ್ತಾಯಿದ್ದೀನಿ. ಎಷ್ಟು ನೀರು ಬೇಕು ನಮಗೆ, ಎಷ್ಟು ಕ್ವಾಂಟಿಟಿಯಾಗಿ ತೆಳ್ಳಗಿರಬೇಕಾಗ ಸಾಂಬಾರು ಗಟ್ಟಿಗಿರಬೇಕಾ ನೋಡಿಕೊಂಡು ಹಾಕ್ಕೋತಾ ಇದ್ದೀನಿ ನೀರನ್ನು. ಈ ಮೊಟ್ಟೆ ಕೋಳಿ ಸಾಂಬಾರು ಇದನ್ನು ಹೀಗೆ ವಿಸಿಲ್ ಕೂಗಿಸಿ ಕೂಡ ತಿನ್ಬೋದು. ನೋಡಿ, ಇದನ್ನು ಒಂದು 4-5 ವಿಸಿಲ್ ಕೂಗಿಸ್ತು ಅಂತಂದರೆ ಸಾಂಬಾರು ರೆಡಿ ಆಗುತ್ತೆ. ಇದು ಸಾಂಬಾರು ಈ ರೀತಿಯೇ ಮಾಡ್ಕೊಂಡು ತಿನ್ಬೋದು. ಸೊ ನಮ್ಮನೆಯವ್ರಿಗೆ ಸಾಂಬಾರು ಇಷ್ಟ ಆಗೋಲ್ಲ, ಅದರಿಂದ ನಾನು ಸ್ವಲ್ಪ ಬಸ್ಸಾಂಬಾರು ಮಾಡೋದು, ಸಾಂಬಾರಲ್ಲಿರೋ ಚಿಕನ್ನೆಲ್ಲ ತೆಗೆದ್ಬಿಟ್ಟು ಅದನ್ನು ಬೇರೆ ಹುರ್ಕೋತೀನಿ. ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೇಕು ಒಗ್ಗರಣೆಗೆ. ನೋಡಿ, ಈರುಳ್ಳಿ ಒಂದು 2-3 ಈರುಳ್ಳಿ, ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು. ಒಂದು ಸಾರಿ ಈ ರೀತಿ ಸಾಂಬಾರು ಮಾಡ್ತೀನಿ, ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆಯಲ್ವ, ಈಗ ಒಂದು ಜಾಲರಿ ತಗೊಂಡು ಸಾಂಬಾರಲ್ಲಿರೋ ಚಿಕನ್ನೆಲ್ಲನೂ ಎತ್ಕೊಂಡು ಹಾಕ್ಕೋತಾ ಇದ್ದೀನಿ. ಎಲ್ಲ ಚಿಕನ್ನು ಹಾಕ್ಕೋತಾ ಇದ್ದೀನಿ. ಒಂದು 4-5 ವಿಸಿಲ್ ಕೂಗಿಸಿರೋದ್ರಿಂದ ಚೆನ್ನಾಗಿ ಬೆಂದಿದೆ ಚಿಕನ್ನು. ಈಗ ಇದಕ್ಕೆ ಉಪ್ಪು, ಸ್ವಲ್ಪ ಪುಡಿ ಉಪ್ಪು, ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ನೋಡ್ಕೊಂಡು ಹಾಕೋಬೇಕು. ಧನಿಯಾ ಪೌಡರು, ಹಾಗೆ ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಚಿಕನ್ ಬೇರೆ ಹುರಿದು ಮಾಡ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ, ಪುದೀನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಈ ರೀತಿ ಸ್ಲಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ, ಚೆನ್ನಾಗಿ ಉಪ್ಪು ಖಾರ ಹಿಡಿತು ಚಿಕನ್ನು ಅಂತ ಅಂದರೆ ಬಸ್ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ಮಾಮೂಲಿ ಕೋಳಿ, ಬಾಯ್ಲರ್ ಕೋಳಿಲೂ ಕೂಡ ಮಾಡ್ಬೋದು. ಜಾಸ್ತಿ ಇದನ್ನು ನಾಟಿ ಕೋಳಿನಲ್ಲೇ ಮಾಡೋದು. ನಾಟಿ ಕೋಳಿ ಬಿಟ್ಟರೆ ಮೊಟ್ಟೆ ಕೋಳಿನಲ್ಲೇ ಮಾಡೋಕ್ಕಾಗೋದು. ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಗಿದೆ ಅಂತ. ಸಾಂಬಾರು ಅಷ್ಟೇ ಸೇಮು ಇದು ನಾಟಿ ಕೋಳಿ ಸಾಂಬಾರು ಥರನೇ ಆಗಿರುತ್ತೆ. ನಾನು ಮುದ್ದೆ ಜೊತೆ ಮಾಡ್ಕೊಂಡಿದ್ದೆ ನೋಡಿ, ಮುದ್ದೆ ಜೊತೆ ಬಸ್ಸಾಂಬಾರು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಬಸ್ಸಾಂಬಾರು ಏನಷ್ಟು ಇಷ್ಟ ಆಗೋಲ್ಲ, ನನಗೆ ಮಾಮೂಲಿ ಚಿಕನ್ ಸಾಂಬಾರೇ ಇಷ್ಟ. ಚಿಕನ್ ಸಾಂಬಾರನ್ನೇ ನಾನು ಎತ್ತಿಟ್ಕೊಂಡಿದ್ದೆ. ನೈಟ್ ಅವ್ರಿಗೆ ಊಟ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಸಾಂಬಾರು ಹಾಗೆ ಮುದ್ದೆ, ಚಿಕನ್ ಎಲ್ಲ ಸಪ್ರೇಟ್ ಹಾಕಿ ಕೊಡ್ತಿದ್ದೆ. ತುಂಬಾ ಚೆನ್ನಾಗಾಗಿದೆ ಸಾಂಬಾರು ಅಂತ ಹೇಳ್ತಿದ್ರು. ಅದ್ರ ಜೊತೆಗೆ 1-2 ಈರುಳ್ಳಿ, ಇದ್ರ ಜೊತೆಗೆ ದೋಸೆ, ಚಪಾತಿ ಎಲ್ಲ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಅಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರೋದು ಸಾಂಬಾರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.